ಸರ್ ಎಲ್ಲಿಂದ ದಂಡುಪಾಳ್ಯ ಎಲ್ಲಿಂದ ಕೃಷ್ಣಂ ಪ್ರಣಯ ಸಖಿ ಹೇಗಿದು ಕನೆಕ್ಷನ್? ನನ್ನ ಪಾಯಿಂಟ್ ಆಫ್ ವ್ಯೂ ಬೋತ್ ಆರ್ ಸೇಮ್ ಫಾರ್ ಮೀ ಸಿನಿಮಾಸ್. ಇನ್ ಫ್ಯಾಕ್ಟ್ ದಟ್ ಈಸ್ ಮೈ ಫೇವ್ರೆಟ್ ಜಾನರ್. ಕ್ರೈಮ್ ನೋಡಿ ಹೆಂಗೆ ಹೇಳ್ತಾರೆ, ಇನ್ ಫ್ಯಾಕ್ಟ್ ಅಲ್ಲ ಕಣ್ಬೆರೆ, ಇನ್ ಫ್ಯಾಕ್ಟ್ ದಟ್ ಇಸ್ ಮೈ ಫೇವ್ರೆಟ್ ಜಾನರ್. The content itself is blood-shaded and violence and sex filled. Adunu to handle without vulgarity, adu very tough job when you composing. Onchuru idadru ase ansutte, people won't watch. That's a very difficult task namge. So in that aspect, that genre, when it comes to illi Krishna Pranayasake, I decided I want to do this kind of film. Ganesh sir flavor ಮಾಡಬೇಕಂದ್ರೆ I have some parameters before starting this script. Writing skills are ಬೇರೆ, but as a cinema we decide some things like color formats ಆಗಲಿ, music ಆಗಲಿ, dialogues ಆಗಲಿ. I had two versions. First I had one version, a very highly emotional version. ಆ version almost 2 months ಬರ್ತೀವಿ. Then suddenly I felt that ಈ version is good, but I don't want people to cry. ಓಕೆ. ಗಣೇಶ್ ಸರ್ ಅಂದ ಕೂಡಲೇ ಅದೊಂದು ಚಾಲೆಂಜ್ ಇವ್ರಿಗೆ. ಅಯ್ಯೋ ಅವು ಫಸ್ಟ್ ತಾನು ಫುಲ್ಲು ಎಲ್ಲ ಆಯಿತು, ಚೆನ್ನಾಗಿದೆ ಸರ್, ಅಂಡರ್ಲೈನ್ ಸ್ಕ್ರಿಪ್ಟ್ ಎಮೋಷನ್ಸ್ ಹೋಗ್ತಾ ಇದೆ, ಬಟ್ ನಿಮ್ಮ ಸ್ಕ್ರೀನ್ ಮೇಲೆ ಅನಿಸುತ್ತೆ ಎಮೋಷನ್ ಆಗ್ತಾ ಇದೆ ಅಂತ. ಆ ಹೀರೋಯಿನ್ ಪಾಯಿಂಟ್ ಆಫ್ ಅಲ್ಲಿ ಇದೆ, ಹೀರೋ ಪಾಯಿಂಟ್ ಆಫ್ ವ್ಯೂ ಅಲ್ಲೂ ಎಮೋಷನ್ಸ್ ಇದೆ. ನಾನು ಹೇಳಿದೆ ಸರ್ ಎಲ್ಲೂ ಎಮೋಷ್ನಲ್ ಇದಿಲ್ಲ, ಹೀರೋ ಎಲ್ಲೂ ಏನು ಹೇಳ್ತಿಲ್ಲ ಅಂತ. ಇವ್ರು ಹೇಳಿದ್ರು ಸರ್ ಎಲ್ಲ ಅಳಲ್ಲ ಸರ್ ಲೈಫಲ್ಲಿ. ಕರೆಕ್ಟ್ ಹೇಳಿದ್ದಾನ ಸರ್, ಎಮೋಷನ್ಸ್ನ ಎಲ್ಲ ಕಣ್ಣಲ್ಲಿ ನೀರು ಹಾಕೊಂಡು ಹತ್ಕೊಂಡು ಅಂತ ಹೇಳಬೇಕು ಅಂತ ಏನಿಲ್ಲ ಸರ್. ನೀವು ನಮ್ಮ ಕ್ಯಾರೆಕ್ಟರ್ ಕೃಷ್ಣ ಏನಿದ್ದಾನೆ ಆ ಸ್ಟೈಲ್ ನನಗೆ ಹೇಳಿ ಸರ್. ಯಾಕೆ ಸರ್ ಅದು ಗಣೇಶ್ ಅವ್ರ ಹತ್ರನೇ ಪಿಕ್ಚರ್ ಹಿಟ್ ಆಗೋದಿಲ್ಲ, ಯಾಕೆ ಸರ್ ಅದು ನನಗೆ ಓಕೆ ಈ ಪರ್ಸ್ಪೆಕ್ಟಿವ್ ಯೋಚನೆ ಮಾಡಿದ್ದಾರೆ ಡೈರೆಕ್ಟರ್. ಓಕೆ, ನೀವು ಸಿನಿಮಾ ನೋಡಿ ನಾನು ಎಲ್ಲೂ ಹತ್ತಿಲ್ಲ, ನಾಟ್ ಈವನ್ ಒಂದು ಸಿಂಗಲ್ ಫ್ರೇಮ್. ನೀವು ನೋಡಿ, ಯು ವಾಚ್ ಇಟ್. ನನಗೆ ಹೌದಲ್ಲ ಮ್ಯಾಜಿಕ್ ಅಲ್ಲ ಇದು ಅನಿಸ್ತು. ಓಕೆ, ಸೊ ಐ ಯೂಸ್ ಟು ಟೆಲ್ ಮೈ ಫ್ರೆಂಡ್ಸ್, ಆ್ಯಕ್ಟಿಂಗ್ ಈಸ್ ಆ್ಯಕ್ಟಿಂಗ್. ನಟನೆ ಅನ್ನೋದು ಹೇಗೆ ಅಂದರೆ ನಾವು ಅಳೋದಲ್ಲ, ನೋಡೋನು ಎಮೋಷನಲ್ ಆಗಬೇಕು, ನೋಡೋನು ಕಣ್ಣಲ್ಲಿ ನೀರು ಬರಬೇಕು. ಸೊ ಅದನ್ನು ತಲೆಯಲ್ಲಿ ಇಟ್ಕೊಂಡು ಇಬ್ಬರು ಮಾಡಿದ್ವಿ. ಆ್ಯಕ್ಟಿಂಗ್ ಈಸ್ ಅಬೌಟ್ ನಾಟ್ ಕ್ರೈಯಿಂಗ್ ಆನ್ ಸ್ಕ್ರೀನ್. ಓಕೆ, ಆಡಿಯನ್ಸ್ ನೋಡ್ತಿರ್ತಾರಲ್ಲ ಅದು ಕನೆಕ್ಟ್ ಆಗಬೇಕು, ಅವ್ರ ಕಣ್ಣಲ್ಲಿ ನೀರು ಬರಬೇಕು. ಅದು ಪರ್ಫಾರ್ಮೆನ್ಸ್ ನನ್ನ ಪ್ರಕಾರ. ಅದು I'm saying about first version is highly emotional script both way. This content should not serve with ಅಷ್ಟು emotional. We have to humor stinge. Content ಅದು ಹೆಂಗಿದ್ರು ಇರುತ್ತೆ, but it has to be touch humor ಅನ್ನೋದು. Then we wrote the second version with the humor, rom-com. I decided to make rom-com only. But ಅದಕ್ಕೂ ಕಥೆಯಲ್ಲಿ ನೋಡಿದ್ರೆ ಅವ್ರನ್ನ ಇಟ್ಕೊಂಡು ರೈಟರ್ಸ್ they wrote that it is highly emotional. ಅದು ಆಲ್ಮೋಸ್ಟ್ 300 pages ಏನೋ ಇತ್ತು, whole thing I kept aside. And ಅದೇ ಇಟ್ಕೊಂಡು we give a humor touch. ಅದಕ್ಕೆ of course I told sir, need not to cry sir. And even I don't like men to cry. Personally, of course, sir is good at because he whole Kannada he performed that. But ಈ ಸಿನಿಮಾಗೆ ಅದು not required. Sometimes even the outburst because I have seen his films Mungar Malayari, Last Galipata 2, when entire cinema when he comes into the car and the emotional, I felt the highlight of the scene, entire cinema dalli. I never expected ಆ scene ಇರುತ್ತೆ ಅಂತ. I become emotional, it's right ಅಂತ. So that's okay. When that point ಆ ಪಾಯಿಂಟ್ ಬಂದರೆ ಓಕೆ. ಬಟ್ ಈ ಸಿನಿಮಾ ಕಂಪ್ಲೀಟ್ ಜೋವಿಲಲ್ಲಿ ಇರಬೇಕು. ಈ ಸಿನಿಮಾಲ್ ಆ ಥರ ಎಲ್ಲೂ ಇಲ್ಲ. But you will feel the emotion. ರೀಸನ್ ಏನಂದರೆ ಲಾಸ್ಟ್ 2020 ಆಫ್ಟರ್ ದಿಸ್ ಕೋವಿಡ್ ಆದಮೇಲೆ ಪೀಪಲ್ ಆರ್ ನಾಟ್ ಇನ್ ಜೋವಿಯಲ್ ಮೂಡ್ ಎಟ್ ಆಲ್. ಔಟ್ಸೈಡ್ OTT ಪ್ಲಾಟ್ಫಾರ್ಮ್, ಫಿಲ್ಮ್ ಥಿಯೇಟರ್ಸ್ ಆಲ್ಸೋ ಫಿಲ್ಡ್ ವಿತ್ ವೈಲೆನ್ಸ್ ಆ್ಯಂಡ್ ಅದೇ ಇದೆ, ಎವ್ರಿವೇರ್ ಅದೇ ಇದೆ. ನಾವು ಲೆಟ್ ಅಸ್ ಡೂ ಇಟ್ ಇನ್ ಮ್ಯೂಸಿಕಲ್ rom-com ಮಾಡೋಣ ಅಂತ ಐ ಮೇಡ್ ಇಟ್. ಅದು ಫಸ್ಟ್ ಆಸ್ಪೆಕ್ಟ್. ಆ್ಯಂಡ್ ಸೆಕೆಂಡ್ ಮ್ಯೂಸಿಕ್ ಹ್ಯಾಸ್ ಟು ಬಿ, ಬಿಕಾಸ್ ಮ್ಯೂಸಿಕಲ್ ಇದ್ರೆ ಎನಿ ಸಿನಿಮಾ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.